ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ, ಎಲ್ಲದಕ್ಕೂ ಉತ್ತರವನ್ನ ಕಾಲವೇ ಕೊಡುತ್ತೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಪಾತ್ರ ಇಲ್ಲ. ತಪ್ಪು ಮಾಹಿತಿಗಳು ಈಶ್ವರಪ್ಪ ಅವರ ಕಿವಿಗೆ ಬಿದ್ದಿವೆ, ಅದು ನನ್ನ ಗಮನಕ್ಕೂ ಬಂದಿದೆ. ಸಾಲ್ವ್ ಆಗುತ್ತೆ ಎಲ್ಲವೂ ಕೂಡ. ವರಿಷ್ಠರು ನಿಧಾನವಾಗಿ ಎಲ್ಲವನ್ನ ಬಗೆಹರಿಸ್ತಾರೆ, ಏನೂ ಆಗಲ್ಲ, ಕಾಲವೇ ಉತ್ತರ ಕೊಡುತ್ತೆ. ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ನನ್ನನ್ನೇನು ರಾಜ್ಯಾಧ್ಯಕ್ಷ ಮಾಡಿದ್ದಲ್ಲ. ಹಂಗೆ ನೋಡೋದಾದ್ರೆ ಯಡಿಯೂರಪ್ಪ ಅವರೇ ರಾಜ್ಯಾಧ್ಯಕ್ಷ ಆಗಿದ್ದಾಗ ನನಗೆ ಟಿಕೆಟೇ ಕೊಡ್ಲಿಲ್ಲ, ಅದಕ್ಕೇನು ಹೇಳೋದು? ಹಾಗಾದ್ರೆ ಎಲ್ಲವನ್ನ ನಿರ್ಧಾರ ಮಾಡೋದು ಹೈಕಮಾಂಡ್. ನಮ್ದು ಹೈಕಮಾಂಡ್ ಇರೋ ಪಕ್ಷ. ಅಭ್ಯರ್ಥಿ ಘೋಷಣೆ ಮಾಡಿರೋದು ಕೂಡ ರಾಷ್ಟ್ರೀಯ ನಾಯಕರೇ. ಈ ಹಿಂದೆ ವರುಣಾದಲ್ಲಿ ಅದೇ ಇಷ್ಟು ಮಾತಾಡಿದ್ವಲ್ಲ, ಟಿಕೆಟ್ ನನಗೂ ತಪ್ಪಿತು, ಅದಕ್ಕೇನು ಹೇಳ್ಬೇಕಾಗಾದ್ರೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದಷ್ಟೇ ನಮ್ಮ ಗುರಿ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಕೆಲಸವನ್ನ ಮಾಡ್ತೀವಿ. ಇದು ವಿಜೇಂದ್ರ ಅವರ ಮಾತು. ಈಶ್ವರಪ್ಪನವ್ರು ಹಿರಿಯರಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲಿ ಕೆಲವು ಪ್ರಶ್ನೆಗಳು ಉತ್ತರಗಳು ಕೂಡ ಸಿಗ್ತದೆ. ಅದನ್ನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತಾನೆ, ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಅದು ಎಲ್ಲರೂ ಕೂಡ ಗೊತ್ತಿದೆ. ಅಥವಾ ನಮ್ಮ ರಾಷ್ಟ್ರೀಯ ನಾಯಕರು ವಿಜೇಂದ್ರ ಮಾತು ಕೇಳ್ಕೊಂಡು ಅಥವಾ ರಾಜ್ಯಾಧ್ಯಕ್ಷರ ಮಾತು ಕೇಳ್ಕೊಂಡು ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆನೂ ಕೂಡ ಉದ್ಭವ ಆಗೋದಿಲ್ಲ. ಹಾಗಾಗಿ ಎಲ್ಲದಕ್ಕೂ ಕೂಡ ಕಾಲುವೆ ಉತ್ತರ ಕೊಡ್ತದೆ. ಒಂದಂತೂ ಸತ್ಯ, ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಪ್ರಿಯ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಜನಾನುರಾಗಿಯಾಗಿ ಎಲ್ಲ ಕ್ಷೇತ್ರ ವ್ಯಾಪ್ತಿ ಬೈಂದೂರು ಒಳಗೊಂಡಂತೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಪಕ್ಷಾತೀತವಾಗಿ ಇವತ್ತು ರಾಘಣ್ಣವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರು ಉತ್ಸಾಹ ಇದ್ದಾರೆ. ಹಾಗಾಗಿ ನನಗೆ ವಿಶ್ವಾಸ ಇದೆ, ದೊಡ್ಡ ಅಂತರದಲ್ಲಿ ಗೆಲ್ತಾರೆ BY ರಾಘವೇಂದ್ರ ಅವರು. ಓಕೆ, ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರು ಆವತ್ತಿನಿಂದಲೂ ಹೇಳ್ಕೊ ಬರ್ತಾ ಇರೋದು ಇದ್ರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ. ಬಟ್ ಈಶ್ವರಪ್ಪ ಅವರು ಖುದ್ದು ನೇರವಾಗಿ ಆರೋಪ ಮಾಡಿರೋದು ಪಕ್ಷದ ಮೇಲೂ ಅಲ್ಲ, ಹೈಕಮಾಂಡ್ ಮೇಲೂ ಅಲ್ಲ, ಯಡಿಯೂರಪ್ಪ ಮತ್ತು ಕುಟುಂಬದ ಮೇಲೆ. ಇದನ್ನ ಹೇಗೆ ನಿಭಾಯಿಸ್ತಾರೆ ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ವಿದ್ಯಾ, ಯಾಕಂತ ಹೇಳಿದ್ರೆ ಈಶ್ವರಪ್ಪರು ಮೊದಲಿನಿಂದ ಹೇಳ್ಕೊಂಬರ್ತಾ ಇದ್ರು ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ಇದೆ, ಯಡಿಯೂರಪ್ಪರ ಕುಟುಂಬದಲ್ಲಿ ಕಪ್ಪಿ ಮುಷ್ಟಿಯಲ್ಲಿದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ಕೊಂಬರ್ತಾ ಇದ್ರು. ಆದರೆ ರಾಜ್ಯಾಧ್ಯಕ್ಷರಂತ ವಿಜೇಂದ್ರ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಆದರೆ ನಮ್ಮ ಯಡಿಯೂರಪ್ಪರ ಮಗ ಅನ್ನುವ ಕಾರಣಕ್ಕೆ ನನ್ನನ್ನು ರಾಜ್ಯಾಧ್ಯಕ್ಷ ಮಾಡಲಿಲ್ಲ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ರು, ರಾಜ್ಯ ನಾಯಕರು ಯಾರು ಕೂಡ ತೀರ್ಮಾನ ಮಾಡಲಿಲ್ಲ, ವರಿಷ್ಠರು ಮಾಡಿದ್ರು. ಇದರಿಂದಾಗಿ ಈಶ್ವರಪ್ಪನವರಿಗೆ ಕಾಲವೇ ಉತ್ತರ ಕೊಡುತ್ತೆ. ವರಿಷ್ಠರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರವನ್ನು ತಗೊಂಡಿದ್ದಾರೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಒತ್ತಡವೂ ಕೂಡ ಇಲ್ಲ. ಇದರಿಂದಾಗಿ ಈಶ್ವರಪ್ಪನವರು ಈ ರೀತಿಯಾದಂತಹ ಒಂದು ಹೇಳಿಕೆಗಳನ್ನ ಕೊಡಬಾರ್ದು. ಮತ್ತೆ ಹಿಂದೆನೂ ಕೂಡ ನಮಗೆ ಸಾಕಷ್ಟು ಒಂದು ಟಿಕೆಟ್ಗಳು ಕೂಡ ಕೈ ತಪ್ಪಿತು. ಎಕ್ಸಾಂಪಲ್, ವರ್ಣದಲ್ಲಿ ಕೈ ತಪ್ಪಿದ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದ ಪಕ್ಷದ ನಾಯಕರ ವಿರುದ್ಧವಾಗಿ ಮತ್ತೆ ವರಿಷ್ಠರ ವಿರುದ್ಧವಾಗಿ ಮಾತಾಡಲಿಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ವಿ. ಆದರೆ ಯಡಿಯೂರಪ್ಪವರು ಆದಿಯಾಗಿ ಎಲ್ಲರೂ ಕೂಡ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು ಈಶ್ವರಪ್ಪವ್ರನ್ನ. ಆದರೆ ಈಶ್ವರಪ್ಪರು ಕೂಡ ಒಲಿತಾ ಇಲ್ಲ. ಇದರಿಂದಾಗಿ ಅವ್ರಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನುವಂತಹ ಮಾತನ್ನು ಕೂಡ ವಿಜೇಂದ್ರ ಅವರು ಹೇಳ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಈಶ್ವರಪ್ಪ ಅವರು ಮುಂದೆ ಇರುವಂತದ್ದು ಎರಡು ಆಯ್ಕೆ. ಒಂದು, ಮೋದಿ ಅವ್ರು ಬರ್ತಾ ಇರೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಶಮನ ಆಯ್ತು, ಸಂಧಾನ ಆಗಿದೆ, ಹೋಗಿ ಮಾತಾಡ್ತೀನಿ ಮೋದಿ ಅವ್ರಿಗೋಸ್ಕರನಾದ್ರು ಅಂತ ಸಮಾವೇಶಕ್ಕೆ ಹೋಗ್ಬೇಕು. ಇಲ್ಲ ಅಂದ್ರೆ ಅವ್ರು ಹೋಗ್ಲಿಲ್ಲ ಅಂದ್ರೆ ಅಲ್ಲಿಗೆ ಒಂದಂತೂ ಕನ್ಫರ್ಮ್, ಪಕ್ಷೇತರವಾಗಿ ಅವರು ಕಂಟೆಸ್ಟ್ ಮಾಡೇ ಮಾಡ್ತಾರೆ. ಸೊ ರಾಘವೇಂದ್ರ ಅವರಿಗೆ ಒಂದ್ ಕಡೆ ಟಫ್ ಕಾಂಪಿಟೇಟರ್ ಸಿಕ್ದಂಗೂ ಕೂಡ ಆಗುತ್ತೆ. ಇದೆಲ್ಲದರ ನಡುವೆ ಸಮಾವೇಶ ಆಗ್ತಾ ಇದೆ, ಮೋದಿ ಅವರು ಬರ್ತಾ ಇದ್ದಾರೆ.